Good morning, guys. Welcome back to the new vlog. Welcome to my YouTube channel, guys. Today I am going to make a new video. ಬಾಸ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ನಮ್ಮ ಅಮ್ಮವರು ಬೆಳಗ್ಗೆ ರೊಚ್ಚಿಗೆ ಇದ್ದಾರೆ. ಅದಕ್ಕೆ ಹೇಳೋದು ನೋಡು, ನಾನು ನಿನ್ನ ಹತ್ರ ಮಾತಾಡ್ಕೊಂಡು ಚಪ್ಪಲಿ ಹಾಕೊಂತ ಇದ್ದೀನಿ. ಇಂಥ ಮಕ್ಕಳನ್ನು ಪಡೆಯೋಕೆ ಪುಣ್ಯ ಮಾಡಿದ್ಯಾ? ಪುಣ್ಯ. ಹಾಂ, ನಿಂದೆಷ್ಟು ದುಡ್ಡು ಉಡಾಯಿಸಿದೀವಿ ನಾವು? ಹಾಂ ಹೇಳಮ್ಮ, ನಿಂದೆಷ್ಟು ದುಡ್ಡು ಉಡಾಯಿಸಿದೀವಮ್ಮ? 18,000 ಒಂದೇ ಸತಿ ಯಾವ ಬಾಯಲ್ಲಿ ಹೇಳ್ತೀಯಾ? ಸರಿ, ಬಾಯ್. ಸೊ ಗೈಸ್, ಆಫೀಸ್ಗೆ ಹೋಗಿ ಆಫೀಸ್ ಮುಗಿಸ್ಕೊಂಡು ಇವತ್ತು ಪೂರ್ಣ ಮೀಟ್ ಮಾಡಬೇಕು. ಸೊ ಯಾರ್ಯಾರು ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಆಫೀಸಲ್ಲಿ ಸಿಗ್ತೀನಿ, ಬಾಯ್. ಟೈಮ್ ಆಗ್ಬಿಟ್ಟೈತೆ. ಸೊ ಹೊರಟಿದ್ದೀನಿ ಆಫೀಸ್ಗೆ. ಆಫೀಸ್ಗೆ ಹೋದ್ಮೇಲೆ ಸಿಗ್ತೀನಿ. ಸೊ ಇಬ್ಬರನ್ನ ಮೀಟ್ ಮಾಡಬೇಕು, ಸ್ಪೆಷಲ್ ಪರ್ಸನ್ಸ್ ಅನ್ನಲ್ಲ, ಯಾರು ಅಂತ ಇವತ್ತು ಗೊತ್ತಾಗುತ್ತೆ. ಸೊ ನೋಡೋರಂತೆ ಹೋಯ್ತಾ ಹೋಗ್ಬೇಕಾದ್ರೆ ಯಾವಾಗ ಹೊಡ್ತೀನಿ ಅಂತ. ಮೇ ಬಿ ಸಂಜೆ ಈವ್ನಿಂಗ್ ಹೋಗ್ಬೋದು, ನೋಡೋಣ. ಅವರು ಇವತ್ತು ಯಾವಾಗ ಬೇಕಾದ್ರೂ ಬನ್ನಿ ಅಂತ ಹೇಳಿದ್ದಾರೆ, ನೋಡೋಣ. ಸೊ ಟ್ರಾಫಿಕ್ ಇದೆ, ಸಿಗೋಣ ಗೈಸ್. ಸೊ ಇಬ್ಬರು ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡೋಣ ಅಂತ ಹೇಳಿದ್ನಲ್ಲ. ಸೊ ಇವಾಗ ಒಬ್ರನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಆನ್ ದ ವೇನಲ್ಲಿ ಇವಾಗ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಮಾತಾಡಿಸ್ಕೊಂಡು, ಸೊ ಅಲ್ಲಿ ಹೋದ್ಮೇಲೆ ಸಿಗೋಣ. ಯಾರು ಏನು ಎತ್ತ ಅಂತ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಬನ್ನಿ ಹೋಗೋಣ ಗೈಸ್. ಹೆಂಗ್ ಮಲ್ಗೋ ನಾನು ಮಾತಾಡು, ಸೈಲೆಂಟ್ ಆಗಿಬಿಡ್ತಲ್ಲ, ಕ್ಯಾಮ್ರಾ ಮುಂದೆ ಬರ್ತಿದ್ದಂಗೆ. ನೀನು 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಏರ್ಸ್ ಬೇರೆ ಹಾಕೊಂಡು ಏನು ಚೂಟಿಗ್ತಾ ಇದೆಯಾ? ಇವಾಗ ಹೇಳು, ಹೆಂಗ್ ಮಲ್ಗೋನವನು? ಹಿಡ್ಕೊಳ್ಳಲ್ಲ, ಗಾಡಿ ಹೊಡ್ಸ್ಕೊಂಡು ಮಾಡೋಕ್ಕಾಗಲಿಲ್ಲ. ಯಾವ್ದಾದ್ರು ಒಂದಾರು ಮಾಡೋ, ಏನಕ್ಕೂ ಹಿಂಸೈತಾ ಇದ್ದೀ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಂಥ ಆಗಿರ್ಬಾರ್ದು, ಗಾಡಿನೂ ಓಡಿಸಲ್ವಂತೆ, ಅವ್ನು ಹಿಂಗೆ ಕ್ಯಾಮ್ರಾನು ಹಾಂ. ಇವರೆಲ್ಲ ಸಪೋರ್ಟ್ ಮಾಡ್ತಾರೆ, ನಾವು ಲಾಗಿನ್ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ ಗೈಸ್. ಇಂಥ ಗಂಟ ಮಾಡ್ತೀವಿ. ಚೆನ್ನಾಗಿ ಬಡಿಯ ಹಂಗೆ ಹಿಡ್ಕೊಂಡೆ ಕೂತ್ಕೋ. ಮಾಡ್ಬೇಡ ನೀನು, ಏನಾರು ಆಫ್ ಮಾತನ್ನ ನಿಲ್ಸ್ಬಿಟ್ಟೆ. ಒಳ್ಳೇದಾಯ್ತು. ಆಮೇಲೆ ಒಳ್ಳೆ ಕೆಲಸ ಗೈಸ್, ಮಾತಾಡಬಾರ್ದು, ಕ್ಯಾಮ್ರಾ ಹಿಡಿಬೇಕು ಗೈಸ್. ಬಂದಿದ್ದೀವಿ, ಕಾಲ್ ಮಾಡ್ತಾಯಿದ್ದೀವಿ, ನೋಡೋಣ ಎಲ್ಲಿದ್ದಾರೆ ಕೇಳೋಣ. 1/2 hour ಅಂದರು. ಸೊ ನಾವು ಬರೋಕ್ಕೆ ಒಂದು 20 minutes ಆಯಿತು. ಬಂದಿದ್ದೀನಿ, ನೋಡೋಣ. ಹಾಂ, ವ್ಯಕ್ತಿ ಪ್ರದೇಶದಿಂದ ಹೊರಗಿದ್ದಾರೆ, ಬರ್ತಾರೆ, ಖಂಡಿತ ಬರ್ತಾರೆ. ಓಯ್, ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ವ್ಯಕ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗಾಯ್ಸ್, 1 hour ವೇಟ್ ಮಾಡಿಸಿ, ಸಾಹೇಬ್ರು ಇವಾಗ ಬರ್ತಾವ್ರೆ ನೋಡಿ. ಹಾಂ, 1 hour ವೇಟ್ ಮಾಡಿಸಿ. ಸಾಹೇಬ್ರೆ ಬನ್ನಿ. 1 hour ವೇಟ್ ಮಾಡಿಸೋದ್ಮೇಲೆ ಇವಾಗ ಬಂದವ್ರೆ. ಇಷ್ಟೋ ಗಂಟ ಕಾಯಿಸಿ ಹತ್ತತ್ರ ನಾವು ಬಂದಾಗ
5:30 ಆಗಿತ್ತು. ಹಾಂ 5:30. ಸಾಹೇಬ್ರು ಇವಾಗ ಇಳಿತಾ ಇದ್ದಾರೆ. ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂದವರು ಬ್ರೋ. ಹಾಫ್ ಆನ್ ಅವರಾ? 7 ಗಂಟೆ ಹೇಳೋದ್ನಲ್ಲ ಬ್ರೋ. ಅದಕ್ಕಿಂತ ಮುಂಚೆ 7 ಗಂಟೆಗೆ 1 ನಿಮಿಷ 15 ನಿಮಿಷದಲ್ಲಿ ಇರ್ತೀನಿ ಅಂದರೆ ಹಂಗೆ ಅನ್ಕೊಂಡಿದ್ದೆ ಬ್ರೋ. ಆಮೇಲೆ ಲೊಕೇಶನ್ ಹಾಕಲೇ ಗೊತ್ತಾಯ್ತು ದೂರ ಇದಿರಲಿ ಅಂತ. ಆಯ್ತು, ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಸೊ ಸರ್ ನೋಡ್ಬೋದು ಇಷ್ಟು ಲೇಟಾಗಿ ಬಂದು ಇವಾಗ ಕರ್ಕೊಂಡು ಹೋಗ್ತಾವ್ರೆ. ಕಾಫಿ ಕುಡ್ಕೊಂಡು ಅಲ್ಲೇ ಕುಂತಿದ್ವಿ ಇಷ್ಟೋ ಗಂಟ. ಗಾಡಿನೇ ಕೂತಿದ್ರಾ? ಗಾಡಿಲಲ್ಲ, ಅಲ್ಲಿ ಪಾನ್ ಶಾಪ್ ಇತ್ತಲ್ಲ ಅಲ್ಲೇ ಕುಂತಿದ್ವಿ. ಒಂದು ಕಾಫಿ ಕುಡ್ಕೊಂಡು ನಮ್ಮದು ಸ್ವಲ್ಪ ಮೀಟಿಂಗ್ ಇದೆ ಮುಗಿಸ್ಕೊಂಡು ಸಿಗೋಣ. ಮತ್ತೆ ಏನು ಸರ್ದು ಹಿಂದಿ ಸಖತ್ತಾಗಿದೆ. ಜ್ಯೂಸ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಬ್ರೋ. ನಿಮ್ಮದು? ನಮಗೊಂದು ವಾಟರ್ ಮೆಲನ್ ಹೇಳಿ ಬ್ರೋ ಸಾಕು. ಚಾಕ್ಲೇಟ್ ಮಿಲ್ಕ್ ಶೇಕ್, ವಾಟರ್ ಮೆಲನ್ ಜ್ಯೂಸ್. ವಾಟ್ ಈಸ್ ಸ್ಪೆಷಲ್? ಕೋಕೋನಟ್ ಮಿಲ್ಕ್ ಶೇಕಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಲೆಮನ್ ಜ್ಯೂಸ್. ಫಲೂದಾ ಏನೋ ಫಲೂದಾ. ನೋ ಜ್ಯೂಸ್ ಜ್ಯೂಸ್ ಐ ಚೂಸ್ ಮೂಸಂಬಿ. ಓಕೆ ಬ್ರೋ. ನಿಮಗೆ? ವಾಟರ್ ಮೆಲನ್ ಬ್ರೋ, ಅವಾಗಲೇ ಹೇಳಿದೆ ನಾನು. ಫಾರ್ ಮೀ ಒನ್ ಗ್ರೇಪ್ಸ್. ಎಲ್ಲ ಕಡೆ ಇರ್ತದೆ, ಇಲ್ಲಿ ಕಾಣಿಸಿಲ್ಲ ಅಂತ ಕೇಳಿದೆ ಅಷ್ಟೇ. ದಿಸ್ ಇಸ್ ದೇರ್. ಅದು ಬೇರೆ ಇದು ಬೇರೆ, ಎಲ್ಲೋ ಸಪರೇಟ್, ಬರೀ ನಾಟಕ ಅಷ್ಟೇ. ಓಕೆ, ಐ ಅಂಡರ್ಸ್ಟ್ಯಾಂಡ್. ಪ್ರಾಬ್ಲಮ್ ಇಸ್ ಬಿನ್ ಅಂಡರ್ಸ್ಟ್ಯಾಂಡ್. ಓಕೆ, ಯು ಗಿವ್ ಬರ್ತಾ ಇಲ್ಲ, ಅದು ಬರಲಿ. ಕೋಕೋನಟ್ ಜ್ಯೂಸ್ ದೇರ್. ಟಚ್ ಕ್ಲೋಸ್. ಬೇರೆ ಏನಾದರೂ? Is it sweet or what? Yeah, it's a little bit sweet. Little bit salt. Salt? No, salt means nature. That's why I'm saying you take this one, pineapple lemon. Pineapple lemon. Sweet or salt? Sweet. Only sweet. ಫೈನಲಿ ಮುಗೀತಾ ತೇಜ ಸರ್? Pineapple lemon. ಪರ್ಫೆಕ್ಟ್ ನೈಸ್. ಬಾಸ್ ಜೊತೆ ಮೀಟಿಂಗ್ ಆಯ್ತು ಇವಾಗ. ಸೊ ಬಾಯ್ಸ್ ಓಡ್ತಾ ಇದ್ದಾರೆ, ಅವ್ರು ಇವಾಗ ಓಡ್ತಾ ಇದ್ದಾರೆ. ಸೊ ನಾವು ಓಡೋಣ. ಬಾಯ್ ಬಾಯ್ ಬಾಯ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀವಿ. Congratulations bro. Thank you bro. ಥ್ಯಾಂಕ್ ಯು ಸೊ ಮಚ್. ಅದರಲ್ಲಿ ಕಾಲ್ ಮಾಡಿ ಹೀಗೆ ಮೀಟ್ ಆಗ್ತಾರಲ್ಲ, ಜರ್ನಿ ಹೀಗೆ ಬಾಯ್. ಥ್ಯಾಂಕ್ ಯು ಬಾಯ್ ಬಾಯ್ ಗೈಸ್. ಲೇಟ್ ಆಗೋಯ್ತು ಸ್ವಲ್ಪ. ಸೊ ಇವಾಗ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ನಾಳೆ ಬಾಸು ಬರ್ತಾಳೆ. ಸೊ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಶಾಪಿಂಗಿಗೆ. ಟೈಮ್ ಆಗಿಬಿಟ್ಟಿದೆ. ಸೊ ಶಾಪ್ಗೆ ಹೋಗಿ ಸಿಗ್ತೀನಿ ನಾನು, ಓಕೆನಾ ಗೈಸ್? ಬಂದ್ವಿ. ಸೊ ಯಾರೂ ಇಲ್ಲ, ಒಳ್ಳೆಯದಾಯಿತು. ಆರಾಮಾಗಿ ನೆಮ್ಮದಿಯಾಗಿ ಬ್ಲಾಗ್ ಮಾಡ್ಕೊಂಡು ನೋಡ್ಬೋದು. ಏನು ಬೈ ಆರಾಮ? ಬೈ ಒಂದು ಪೇರ್ ಬ್ಯಾಗಿ ಔಟ್ಫಿಟ್. ಬ್ಯಾಗಿ ಇಲ್ವಾ? ಅಯ್ಯೋ ಬೇರೆ ಯಾವ್ದು ತಗೋತೀವೋ? ಆದರೆ ಸರಿ ಬಾಂಬ್ ಬಿಟ್ಟಿದೆ ತೋರಿಸು. ಅವ್ನು ತಕ್ಕಿನ ನಾನು ಯಾವ ಸೈಜ್ ನೋಡಿ ಗೈಸ್. ಸೊ ಫೈನಲಿ ಶಾಪಿಂಗ್ ಮುಗೀತು. ಅವ್ರದ್ದೇನೋ ವಿಡಿಯೋ ಮಾಡೋಂಗಿಲ್ವಂತೆ. ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ವಿಡಿಯೋ ಮಾಡೋಂಗಿಲ್ಲ, ರೂಲ್ಸು ಏನೇನೋ ಹೇಳ್ತಾರೆ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲಪ್ಪ. ಇಲ್ಲೂ ನೋಡಿದ್ರೆ ವಿಡಿಯೋ ಮಾಡೋಂಗಿಲ್ಲ, ಪರ್ಮಿಷನ್ ತೊಗೊಬೇಕು. ಪರ್ಮಿಷನ್ ಅಲ್ಲ, ಇನ್ಸೆನ್ಸಿವ್ ವಿಡಿಯೋನೇ ಮಾಡೋಂಗಿಲ್ಲ ಅಂದ್ಬಿಟ್ರು. ನೆನ್ನೆ ಅಟ್ಲೀಸ್ಟ್ ಅವ್ರು ಕಿಯಾದವರು ಸರ್ ಪರ್ಮಿಷನ್ ತೊಗೊಬೇಕು, ಹಂಗೆ ಹಿಂಗೆ ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು ಅಂತ ಅವ್ರಂತು. ಇವ್ರು ನೋಡಿದ್ರೆ ವಿಡಿಯೋನೇ ಮಾಡೋಂಗಿಲ್ಲ ಅಂತ ಏನೋ ಅವ್ರದ್ದು ಪರ್ಸ್ನಲ್ ಇರುತ್ತಲ್ಲ. ಸೊ ನಾನು ಜಾಸ್ತಿ ಫೋರ್ಸ್ ಮಾಡಿ ಜಗಳ ಮಾಡೋ
ಇನ್ನೇ ಇಲ್ಲ. ಸೊ ಮುಗಿಸ್ಕೊಂಡು ಶಾಪಿಂಗ್ ಮುಗೀತು. ಸಾಹೇಬ್ರ ಔಟ್ಫಿಟ್ ನಾಳೆ ನೋಡಿ, ನಾಳೆ ವ್ಲಾಗಲ್ಲಿ. ಸೊ ಟೈಮ್ ಆಗಿಬಿಟ್ಟಿದೆ, ಹೊಟ್ಟೆ ಬೇರೆ ಎಸಿತೈತೆ. ನಮ್ಮ ತೇಜೊಬ್ರು ಲೇಟ್ ಮಾಡಿದ್ದು ಇರಲಿ, ಎಲ್ಲ ಆಗುತ್ತೆ. ಸೊ ಬನ್ನಿ ಮನೆಗೆ ಹೋಗಿ ಸಿಗೋಣ. ಮನೆಗೆ ಹೋಗ್ತಾಯಿದ್ದೀನಿ. ಸೊ ಮನೆಗೆ ಹೋಗಿ ಊಟ ಮಾಡಿ ಒಂದೇ ಸತಿ ನಿದ್ದೆ. ಸೊ ಗೈಸ್, ಊಟ ಮುಗೀತು. ಊಟ ಮುಗಿಸ್ಕೊಂಡು ಇವಾಗ ನಮ್ಮ ಆಸ್ಕರ್ಗೆ ಊಟ ಹಾಕೋಣ ಅಂತ ಬಂದೆ. ಸೊ ಅವನಿಗೆ ಇವಾಗ ಊಟ ಹಾಕಿ ಸ್ವಲ್ಪ ಮಾತಾಡೋದಿದೆ, ಮಾತಾಡೋಣ. ಗೈಸ್, ಇಬ್ಬರು ಸ್ಪೆಷಲ್ ಪರ್ಸನ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂದಿದೆ. ಅದ್ರಲ್ಲಿ ಒಬ್ಬರು ಬಂದು ಮೀಟ್ ಆದರು. ಸೊ ನಾನು ಹೋಗಿ ಮೀಟ್ ಮಾಡಿ ಖುಷಿ ಆಯ್ತು ನನಗೆ. ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಬಿಸ್ನೆಸ್ ರಿಲೇಟೆಡ್ ಸಮ್ ಡಿಸ್ಕಷನ್ಗೆ ಹೋಗಿದ್ದು, ಆದರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಆ್ಯಂಡ್ ಆ ವಿಡಿಯೋಸ್ ನೋಡಿದ್ದೀರ ನೀವು. ಇನ್ಮೇಲೆ ಅವ್ರ ವ್ಲಾಗಲ್ಲಿ ನಾನು ಕಾಣಿಸ್ಕೊತಾ ಇರ್ತೀನಿ, ನನ್ನ ವ್ಲಾಗಲ್ಲಿ ಅವರು ಆವಾಗವಾಗ ಕಾಣಿಸ್ಕೊತಾ ಇರ್ತೀವಿ. ಸೊ ಇನ್ನೊಬ್ರು ಸ್ವಲ್ಪ ಬ್ಯುಸಿ ಇದ್ದರು, ಅವ್ರು ಸಿಕ್ಕಿಲ್ಲ. ಖಂಡಿತ ಮೀಟ್ ಆಗ್ತೀನಿ ಅವ್ರನ್ನೂ ಕೂಡ. ಬಟ್ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಅವಾಗ ಒಂದು ಮಾತು ಹೇಳೋರು, ಫ್ರೆಂಡ್ಸ್ ಸರ್ಕಲ್ದು ಜಾಸ್ತಿ ಜನ ಇಟ್ಕೋಬೇಡ, ಯಾರನ್ನಾರು ಒಬ್ಬರು ಇಲ್ಲ ಇಬ್ಬರು ನಿನ್ನ ಕಷ್ಟ ಅಂದಾಗ ಹೊಡ್ಬರೋ ಥರ ಒಬ್ಬರು ಇಲ್ಲ ಇಬ್ಬರು ಇಟ್ಕೋ ಅಂತ. ಬಟ್ ನನಗೆ ಅವಾಗ ಸಿಕ್ಕಾಪಟ್ಟೆ ಫ್ರೆಂಡ್ ಸರ್ಕಲ್ ಇತ್ತು. ಒಂದು ಟೈಮ್ ಆಫ್ ಪೀರಿಯಡ್ ಹೋಯ್ತಾ ಅದೆಲ್ಲ ಕಟ್ಟಾಗ್ತಾ ನನ್ನ ಕೆಲಸ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಒಂದು ಲಿಮಿಟೇಷನ್ಗೆ ಬಂದು ನಿಂತ್ಕೊಂತು. ಸೊ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ಬೋದು, ಏರಿಯಾದಲ್ಲಿ ಜೊತೆಲಿದ್ದ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರದ್ದು ಒಂದು ಸ್ವಲ್ಪ ಬಾಂಡಿಂಗ್ ಕಮ್ಮಿ ಆಯಿತು. ಸೊ ನನ್ನ ಕಾನ್ಸಂಟ್ರೇಷನ್ ಸ್ವಲ್ಪ ಕೆಲಸ ಅದರ ಕಡೆ ಹೋಯಿತು. ಬಟ್ ಒಂದು ಸ್ಪೆಷಲ್ ಫೀಲ್ ಆಗೋದೇನು ಗೊತ್ತಾ, ಮನೇಲಿ ಯಾವಾಗಲೂ ಹೇಳೋರಲ್ಲ, ಒಬ್ಬ ಅಥವಾ ಇಬ್ಬರನ್ನ ಸ್ಪೆಷಲ್ಲಾಗಿ, ಅಂದರೆ ಕಷ್ಟ ಅಂದರೂ ಸರಿ, ಸುಖ ಅಂದರೂ ಸರಿ, ನೋವು ಅಂದರೂ ಸರಿ, ಏನಕ್ಕಾದ್ರೂ ಹೊಡ್ಬರೋನೊಬ್ಬರನ್ನ ಅಥವಾ ಇಬ್ಬರನ್ನ ಇಟ್ಕೊ ಅಂದ್ರತ ಹೇಳ್ತಾ ಇರಲ್ಲ. ಅಂಥವರು ನನ್ನ ಲೈಫಿಗೆ ಬಂದಿದ್ದಾರೆ ಅಂತ ನನಗೆ ಆಲ್ರೆಡಿ ತುಂಬ ದಿವಸದಿಂದ ಗೊತ್ತಿತ್ತು. ಬಟ್ ಅವ್ರು ಪದೇ ಅದನ್ನೇ ಪ್ರೂವ್ ಮಾಡ್ತಾಯಿದ್ದಾರೆ. ನಾನೇ ಅವರಿಗೆ ಕೆಲವೊಂದು ಅಪ್ಡೇಟ್ಸ್ ನಾನು ಕೊಡ್ತಾಯಿದ್ದೆ ಅವ್ರಿಗೆ, ಇಲ್ಲ ನಾನು ಹಿಂಗೆ ಫರ್ದರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಿಂಗೆ ಅಂತ. ಕೆಲವೊಂದು ಅಪ್ಡೇಟ್ಸ್ ನಾನು ಕೊಡ್ತಾ ಇರಲಿಲ್ಲ. ಸೊ ಅವರೇ ಕಾಲ್ ಮಾಡಿ, ಇಲ್ಲ ಮಾಡು, ನಾನಿದ್ದೀನಿ, ನಾನು ಸಪೋರ್ಟ್ ಮಾಡ್ತೀನಿ, ಏನಾದ್ರು ಹೆಲ್ಪ್ ಬೇಕು ಅಂದರೆ ನನಗೆ ಫೋನ್ ಮಾಡು, ನಾನು ಬರ್ತೀನಿ. ಅವರೇ ಫೋನ್ ಮಾಡಿ ಅದೊಂದು ಹೇಳ್ತಾರಲ್ಲ ಗೈಸ್, ಪಾಸಿಟಿವ್ನೆಸ್ ಆಗಿರ್ಬೋದು, ನಾನು ಇದೀನಿ ಸಪೋರ್ಟ್ಗೆ, ನೀನು ಮಾಡು ಅಂತ ಅದೊಂದು ಉರ್ದುಂಬಿಸ್ತಾರಲ್ಲ. ಸೊ ಆ ಥರದವ್ರು ಸಿಗೋಕ್ಕೆ ಸೀರಿಯಸ್ಸಾಗಿ ಪುಣ್ಯ ಮಾಡಿರಬೇಕು. ಆ ಪುಣ್ಯವಂತದಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳಕ್ಕೆ ನನಗೂ ಒಂಚೂರು ಖುಷಿ ಆಗ್ತಾಯಿದೆ. ನಿಮ್ಮ ಫ್ರೆಂಡ್ ಸರ್ಕಲ್ಲು ಅಷ್ಟೇ ಗೈಸ್, ಏನೇ ಸೆಲೆಕ್ಟ್ ಮಾಡ್ಕೊಬೇಕಾದ್ರೂ ಅಷ್ಟೇ ಯೋಚನೆ ಮಾಡಿ ಡಿಸೈಡ್ ಮಾಡಿ. ಅಂದರೆ ಯಾರು ಇರ್ತಾರೆ, ಯಾರು ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ, ಶಾಶ್ವತವಾಗಿ ಇರೋರು ಯಾರು ಅಂತ ನಮಗೆ ಗೊತ್ತಿರಬೇಕಷ್ಟೆ. ಸೊ ನೋಡ್ಕೊಂಡು ಫ್ರೆಂಡ್ಶಿಪ್ ಮಾಡಿ. ಫ್ರೆಂಡ್ಶಿಪ್ನ ನೋಡ್ಕೊಂಡು ಮಾಡಿ ಅಂತ ಹೇಳೋದಕ್ಕಿಂತ ಚೂಸ್ ಮಾಡಿ, ಬೇಗ ನಮ್ಮವ್ರು ಯಾರು ಅಂತ ಚೂಸ್ ಮಾಡ್ಕೊಳ್ಳಿ. ಸೊ ನಮಗೆ ಒಳ್ಳೇದು ಬಯಸೋರು, ಕೆಟ್ಟದ್ದು ಬಯಸೋರು ಇನ್ನೂ ಇಂಪಾರ್ಟೆಂಟು. ಯಾಕೆಂದರೆ ನಾವು ಏನಾದ್ರು ಒಂದು ಬೆಳಿತೀವಿ ಅಂದರೆ, ಅಥವಾ ನಾನು ಇವತ್ತೇನಾದರೂ ಇದನ್ನು ಮಾಡಬೇಕು ಅಂತ ನಾನು ನಿಂತಿದ್ದೀನಿ ಅಂದರೆ, ತುಂಬ ಜನ ತುಂಬ ಥರ ಬಯಸ್ತಾ ಇರೋದ್ರಿಂದ ಆಟದ ಮೇಲೆ ನಿಂತಿದ್ದೀನಿ. ಸೊ ನಾನೇನಾದ್ರು ಒಂದು ಮಾಡಬೇಕು, ನಾನು ಸಾಧನೆ ಮಾಡಬೇಕು, ನಾನೇನಾದ್ರು ಒಂದು ಮಾಡಬೇಕು ಅಂತ ಆ ಥರ. ಸೊ ಅವರು ಇರಬೇಕು, ಇವರು ಇರಬೇಕು, ನೋಡ್ಕೊಂಡು ಟಿಕ್ ಮಾಡ್ಕೊಳ್ಳಿ ಬೇಗ ಅಷ್ಟೇ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಗುಡ್ ನೈಟ್, ಕೀಪ್ ಸ್ಮೈಲಿಂಗ್ ಗೈಸ್, ಗುಡ್ ನೈಟ್, ಬಾಯ್.